ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಮಗುವಿಗೆ ದೃಷ್ಟಿ ಆಗಿದೆ, ಯಾವ ರೀತಿಯಿಂದ ತೆಗಿಬೇಕು ಅನ್ನೋದನ್ನ ಒಂದು ಮಗು ದೃಷ್ಟಿ ಆಗಿದೆ ಅಂತ ಹೇಗೆ ಕಂಡಿಡ್ತೀವಿ ಅಂದ್ರೆ, ಆ ಮಗು ತುಂಬಾ ಹಠ ಮಾಡ್ತಾ ಇದ್ರೆ, ರಚ್ಚೆ ಹಿಡಿತಾ ಇದ್ರೆ, ಸರಿ ಊಟ ಮಾಡ್ತಾ ಇಲ್ಲ ಅಂದ್ರೆ, ಈ ಒಂದು ಲಕ್ಷಣಗಳು ಆ ಮಗುವಿಗೆ ದೃಷ್ಟಿ ಆಗಿದೆ ಅಂತ ನಮಗೆ ತಿಳಿದಿರುತ್ತೆ. ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗುತ್ತೆ. ಅವಾಗ ಯಾವ ರೀತಿಯಿಂದ ಆ ಮಗು ಆಗಿರ್ತಕ್ಕಂಥ ದೃಷ್ಟಿಯನ್ನ ಮನೆಯಲ್ಲೇ ಅಥವಾ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಹೇಗೆ ಆ ಮಗು ದೃಷ್ಟಿಯನ್ನು ನಿವಾರಣೆ ಮಾಡಬಹುದು ಅಂದ್ರೆ, ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಆಂಜನೇಯನ ಸನ್ನಿಧಾನಕ್ಕೆ ಹೋಗ್ಬೇಕು. ಮಂಗಳವಾರ, ಶನಿವಾರ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಎಂದು ಹೋಗಿ ಆಂಜನೇಯನಿಗೆ ಸ್ವಾಮಿಗೆ ಅರ್ಚನೆ ಒಂದು ಪೂಜೆಯನ್ನು ಸಲ್ಲಿಸಿ, ಆಂಜನೇಯನ ಮುಖದ ಮೇಲೆ ಏನು ಚಂದನವನ್ನು ಲೇಪನೆ ಮಾಡಿರ್ತಾರಲ್ಲ, ಆ ಚಂದನವನ್ನು ಆ ಮಗುವಿಗೆ 3 ವಾರಗಳ ಕಾಲ ಮಾಡೋದ್ರಿಂದ ಆ ಮಗುವಿಗೆ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಮಾಹಿತಿ ನೀವು ಮೊದಲ ಬಾರಿಗೆ ಕೇಳ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿಯಾಗಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆಲ್ಲರ ಶುಭವಾಗಲಿ. ಶುಭವಾಗಲಿ.